ಮೊದಲನೇದಾಗಿ ಧ್ಯಾನ ಜಗತ್ತು, ಸಸ್ಯಹಾರ ಜಗತ್ತು, ಪಿರಮಿಡ್ ಜಗತ್ತು, ಆಧ್ಯಾತ್ಮಿಕ ಶಾಸ್ತ್ರಜ್ಞರ ಜಗತ್ತು, ವಸುದೈವಿಕ ನಿರ್ಮಾಣ ಶಿಲ್ಪಿಯಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಸಾರಿಗೆ ಒಂದ್ಸರಿ ಜೋರೈ ಚಪ್ಪಾಳೆ. ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಗುರುಗಳನ್ನು ನಾವು ನೆನಪು ಮಾಡಿಕೊಳ್ಳುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಹೌದಾ ಅಲ್ವಾ? ಮಾತಾಡ್ತಾ ಇಲ್ಲ ಯಾರು? ಹೌದಾ ಅಲ್ವಾ? ಇವತ್ತು ನಾವು ನೀವು ಸೇರಿದೀವಿ ಅಂತಂದ್ರೆ ಪತ್ರಿಜಿಯವರ ಸಂಕಲ್ಪವೇ. ಅವರು ನಿರಂತರವಾಗಿ 40 ವರ್ಷಗಳ ಕಾಲ ಪ್ರತಿಯೊಂದು ನಗರಗಳಿಗೆ, ಹಳ್ಳಿಗಳಿಗೆ ಸುತ್ತಾಡಿ ಈ ಒಂದು ಅದ್ಭುತವಾದಂತಹ ಧ್ಯಾನವನ್ನು ನಮ್ಮ ನಿಮ್ಮೆಲ್ಲರಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದರ ಒಂದು ಫಲಿತವಾಗಿಯೇ ನಾವು ನೀವೆಲ್ಲರೂ ಸೇರಿ ಇವತ್ತು ಮೈಸೂರು ಧ್ಯಾನ ದಸರಾ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಿಕೊಳ್ತಾ ಇದ್ದೀವಿ ಕಳೆದ ದಿನಗಳಿಂದ. ಈಗಾಗಲೇ ನನ್ನನ್ನು ಪರಿಚಯ ಮಾಡಿಕೊಟ್ಟಿರುವಂತೆ ನನ್ನ ಹೆಸರು ಲಿಂಗನಗೌಡ ಅಂತ. ನಾನು ಕಳೆದ 23 ವರ್ಷಗಳಿಂದ ಧ್ಯಾನವನ್ನು ಮಾಡ್ತಾ ಇದ್ದೇನೆ. ನಾನು ಈ ಧ್ಯಾನಕ್ಕೆ ಬಂದದ್ದು, ನನ್ನ ವಯಸ್ಸು ಆಗ 19 ವರ್ಷಗಳಾಗಿದ್ವು. ಆ 19 ವರ್ಷದ ವಯಸ್ಸಿನಲ್ಲಿ ಏನು ಮಾಡ್ತಾ ಇರ್ತೀವಿ ನಾವು? ಸಾಮಾನ್ಯವಾಗಿ ಏನು ಮಾಡ್ತಾ ಇರ್ತೀವಿ ಹೇಳಿ ನೋಡೋಣ? ಕಾಲೇಜಿಗೆ ಹೋಗ್ತಾ ಇರ್ತೀವಿ, ಕ್ರಿಕೆಟ್ ಆಡ್ತಾ ಇರ್ತೀವಿ, ಇಲ್ಲಾಂದರೆ ಸಿನಿಮಾಕ್ಕೆ ಹೋಗ್ತಾ ಇರ್ತೀವಿ. ಹೌದಲ್ಲ? ಹಾಗೆ ನಮ್ಮ ಬಳ್ಳಾರಿಯಲ್ಲಿ ಒಂದು ಸಿನಿಮಾಕ್ಕೆ ಹೋಗಿದ್ದೆ ನಾನು. SRR ಸಿನಿಮಾ ಥಿಯೇಟರ್ ಅಂತಿದೆ. ಆ ಸಿನಿಮಾ ಮುಗಿಸ್ಕೊಂಡು ಹಿಂಗೆ ಬರ್ತಾ ಇದ್ದರೆ ನಮ್ಮ ಬಳ್ಳಾರಿಯಲ್ಲಿ ಒಂದು ಪತಂಜಲಿ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಐತೆ. ಆ ಧ್ಯಾನ ಕೇಂದ್ರ ನನ್ನನ್ನು ಬಾ ಅಂತು. ಏನಂತದು? ಏನಂತ ಮೇಡಮ್? ಬಾಪ, ಇದ್ರೊಳಗೆ ಬಾ ಅಂತ ಕರೀತದು. ಕರೆದ ಕೂಡಲೇ ಹೋದೆ. ಧ್ಯಾನವನ್ನು ಯಾವ ರೀತಿ ಮಾಡ್ಬೇಕಂತೇಳಿ ಅಲ್ಲಿ ಒಬ್ಬ ರಂಗರಾವ್ ಅಂತ ಹೇಳ್ಬಿಟ್ಟು ಫ್ರೆಂಡ್ ಇದ್ದರು. ಅವ್ರ ಹತ್ರ ಕೇಳಿದೆ. ಕೇಳಿದ ತಕ್ಷಣ ಅವರು ಧ್ಯಾನ ಮಾಡೋ ವಿಧಾನ ಹೇಳಿದರು. ಧ್ಯಾನವನ್ನು ಅಭ್ಯಾಸ ಮಾಡಿದೆ. ಮೊದಲೇ ಸಿಟ್ಟಿಂಗ್ನಲ್ಲಿನೇ 2.5 ತಾಸು ಧ್ಯಾನ ಕೂತ್ಕೊಂಡಿದ್ದೀನಿ. ಆ 2.5 ತಾಸಲ್ಲಿ ಎಷ್ಟೆಷ್ಟೋ ಅದ್ಭುತವಾದಂತಹ ಅನುಭವಗಳಾದವು. ಅವು ನನಗೆ ಅನುಭವಗಳಂತ ಗೊತ್ತಾಗಲಿಲ್ಲ, ಆದಮೇಲೆ ಗೊತ್ತಾಯಿತು. ಅಂದರೆ ಏನೆಲ್ಲ ತಿಳ್ಕೊಬೇಕಾಗಿತ್ತೋ ಅದನ್ನೆಲ್ಲ ಆ ಒಂದು 2.5 ತಾಸಲ್ಲಿ ನನಗೆ ಆ ಒಂದು ಧ್ಯಾನದ ಅನುಭವಗಳಲ್ಲಿ ನನಗೆ ಅನುಭವ ಆಯಿತು. ನನ್ನ ಸೂಕ್ಷ್ಮ ಶರೀರ ಯಾನ ಆಯಿತು, 3ನೇ ಕಣ್ಣಿನ ಅನುಭವಗಳಾದವು. ಮತ್ತು ಯಾರೋ ಆಸ್ಟ್ರಲ್ ಮಾಸ್ಟರ್ಸ್ ಬಂದು ನನಗೇನೋ ಹೇಳದಂಗೆ, ಏನು ಸಂದೇಶ ಕೊಟ್ಟಂಗೆ, ಇವೆಲ್ಲ ವಿಧವಾದಂತಹ ರೀತಿಯಲ್ಲಿ, ಮತ್ತು ಯಾವುದೋ ಲೋಕಕ್ಕೆ ಹೋದಂಗೆ ಇದೆ. ವಿಚಿತ್ರವಾದಂತಹ ಅವೆಲ್ಲವೂ ನಡೀತಾ ಇದೆ. ನಾನೇನು ಇನ್ನೊಂದು ಸಿನಿಮಾ ನೋಡ್ತಾ ಇದ್ದೀನೇನೋ ಅಂತಹ ಅನುಭವ ಆಗಿತ್ತು. ಆದರೆ ಅದು ಸಿನಿಮಾ ಅಲ್ಲ, ಧ್ಯಾನದಲ್ಲಿ ಅದ್ಭುತವಾದಂತಹ ಅನುಭವಗಳಂತೇಳಿ ನನಗೆ ಆದಮೇಲೆ ಗೊತ್ತಾಯಿತು. ಸೊ ಒಟ್ಟಾರೆಯಾಗಿ ಅಂದಿನಿಂದ ಪ್ರಾರಂಭ ಮಾಡಿದಂತಹ ಈ ಒಂದು ಧ್ಯಾನ ಇವತ್ತಿನವರೆಗೂ ನಿರಂತರವಾಗಿ ಧ್ಯಾನವನ್ನು ಮಾಡುತ್ತಾ, ಎಲ್ಲರಿಗೂ ಈ ಧ್ಯಾನವನ್ನು ಹೇಳುತ್ತಾ ಕಳೆದ 23 ವರ್ಷಗಳಿಂದ ಈ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ಈಗ ಪತ್ರಿಜಿಯವರು ಹೇಳಿರ್ತಕ್ಕಂಥ ಒಂದು ಅದ್ಭುತವಾದಂತಹ ಒಂದು ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಣ ಬೇಡವಾ? ಯಾರಿಗೆಲ್ಲ ಆಸಕ್ತಿ ಐತೆ ಹೇಳಿ? ವೆರಿ ಗುಡ್. ಪತ್ರಿಜಿಯವರು 1,00,000 ಪುಸ್ತಕಗಳನ್ನು ಓದಿ ವಿಧವಾದಂತಹ ಕೋನಗಳಲ್ಲಿ ಸತ್ಯವನ್ನು ನಮ್ಮೆಲ್ಲರಿಗೆ ಪರಿಚಯ ಮಾಡಿಕೊಡ್ತಾ ಬಂದಿದ್ದಾರೆ. ಅದೇ ರೀತಿ ಅವರು ಬರೆದಿರ್ತಕ್ಕಂಥ ತುಳಸಿ ದಳ ಎನ್ನುವಂತಹ ಪುಸ್ತಕ, ಈ ಪುಸ್ತಕ ಎಷ್ಟು ಜನ ಓದಿದಿರಿ? ತುಳಸಿ ದಳ. ಓಕೆ. ಆ ತುಳಸಿ ದಳ ಪುಸ್ತಕದಲ್ಲಿ ಅದ್ಭುತವಾದಂತಹ
ಸುಮಾರು ಒಂದು 50,000 ಪುಸ್ತಕಗಳ ಜ್ಞಾನ ಆ ಒಂದು ತುಳಸಿದಳ ಪುಸ್ತಕದಲ್ಲಿ ಐತೆ. ನೀವು ಆ ಪುಸ್ತಕವನ್ನು ಓದಿದ್ರೆ ಸಾಕು, 50,000 ಪುಸ್ತಕಗಳ ಜ್ಞಾನ ಬರ್ತತೆ. ಆ ಒಂದು ತುಳಸಿದಳ ಎನ್ನುವಂತಹ ಪುಸ್ತಕದಲ್ಲಿ ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್ ಅನ್ನ ಪತ್ರಿಜಿ ಅವರು ಹೇಳಿದ್ದಾರೆ. ಆ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಬನ್ವಾ ಬೇಡವಾ? ತಿಳ್ಕೊಂಬನ್ವಾ? ವೆರಿ ಗುಡ್. ಆ ಕಾನ್ಸೆಪ್ಟ್ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಆ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಮಾನವನ ಅಂತಿಮ ಗುರಿಗಳು ತಕ್ಷಣ ಕರ್ತವ್ಯ. ಮಾನವನ ಅಂತಿಮ ಗುರಿಗಳು ಮತ್ತೆ ತಕ್ಷಣ ಕರ್ತವ್ಯ. ಏನ್ ಹೇಳಿ ನೋಡೋಣ. ಪ್ರತಿಯೊಬ್ಬ ಮಾನವನಿಗೆ ತನ್ನದೇ ಆದಂತಹ ಗುರಿಗಳನ್ನು ಇಟ್ಕೊಂಡಿರ್ತಾರೆ. ಆ ಗುರಿಗಳಿಗೆ ಎಲ್ಲರೂ ಆ ಗುರಿಯನ್ನ ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಆ ಒಂದು ಪ್ರಯತ್ನದಲ್ಲಿ ಒಂದಲ್ಲ ಒಂದು ದಿನ ಆ ಗುರಿಯನ್ನ ಆ ಮನುಷ್ಯ ಅದನ್ನ ತಲುಪ್ತಾನೆ, ಸಕ್ಸಸ್ ಮಾಡ್ಕೊಳ್ತಾನೆ. ಆದರೂ ಸಹ ಆ ಗುರಿಯನ್ನು ಮುಟ್ಟಿದರೂ ಸಹ ಮತ್ತೆ ನಾವು ಈ ಭೂಮಿಗೆ ಮತ್ತೆ ಮತ್ತೆ ಬರ್ಬೇಕಾಗತ್ತೆ. ಆದ್ರೆ ಪತ್ರಿಜಿ ಅವರು ನೀಡಿರ್ತಕ್ಕಂಥ ಈ ಒಂದು ಅದ್ಭುತವಾದಂತಹ ಮಾನವನ ಅಂತಿಮ ಗುರಿಗಳು ಯಾವುವು, ಆ ಗುರಿಗಳನ್ನ ಯಾರಾದ್ರೆ, ಆ ಧ್ಯೇಯಗಳನ್ನ ಯಾರಾದ್ರೆ ಅವರ ಜೀವನದಲ್ಲಿ ಸಾಧಿಸ್ತಾರೋ ಅವರೆಲ್ಲರಿಗೆ ಅದೇ ಕೊನೆ ಜನ್ಮ ಆಗುತ್ತೆ ಅಂತ ಹೇಳ್ತಾರೆ. ಈಗ ನಿಮ್ಮೆಲ್ಲರ ಜನ್ಮಗಳು ಕೊನೆ ಜನ್ಮ ಆಗ್ಬೇಕಾ ಬೇಡವಾ? ಆಗ್ಬೇಕಂತ ಎಷ್ಟು ಜನ ಬಯಸ್ರಿ? ಕೈ ಎತ್ತಿ ನೋಡೋಣ. ವೆರಿ ಗುಡ್. ಒಂದ್ಸರಿ ಜೋರಾಗಿ ಚಪ್ಪಾಳೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬ ಮಾನವನ ಅಂತಿಮ ಗುರಿಗಳು 3 ಅಂತ ಹೇಳ್ತಾರೆ ಪತ್ರಿಜಿ ಅವರು. ಆ 3 ಯಾರಾದ್ರೆ ಶ್ರದ್ಧೆಯಿಂದ ಕೇಳಿ, ಶ್ರದ್ಧೆಯಿಂದ ಆ ಗುರಿಯೆಡೆಗೆ ಪ್ರಾಮಾಣಿಕವಾಗಿ ಯಾರಾದ್ರೆ ಪ್ರಯಾಣ ಮಾಡ್ತಿರೋ, ಒಂದಲ್ಲ ಒಂದು ದಿನ ಆ ಗುರಿಯನ್ನು ಮುಟ್ಟಿದಾಗ ನಿಮ್ಮ ಜನ್ಮ ಕೊನೆಯ ಜನ್ಮ ಆಗುತ್ತಂತ ಕೂಡ ಪತ್ರಿಜಿ ಅವರು ಹೇಳಿದ್ದಾರೆ. ಆ 3 ಗುರಿಗಳೇನು ಅನ್ನೋದನ್ನ ತಿಳ್ಕೊಂಬನ್ವಾ ಮೇಡಮ್? ಹೇಳಬೇಡವಾ ನಿಮ್ಮೆಲ್ಲರಿಗೆ? ವೆರಿ ಗುಡ್. ಮೊದಲನೇ ಒಂದು ಗುರಿ ಏನಪ್ಪಾ ಅಂದ್ರೆ ತ್ರಿಕಾಲ ಜ್ಞಾನಿ ಆಗ್ಬೇಕು. ಏನ್ ಹೇಳಿ ನೋಡೋಣ? ತ್ರಿಕಾಲ ಜ್ಞಾನಿ. ಎರಡನೇದು ತ್ರಿಲೋಕ ಸಂಚಾರಿ. ಎರಡನೇದೇನು? ಮೂರನೇದು ಈ ಮಾಂಸಪಿಂಡ ಮಂತ್ರಪಿಂಡ ಆಗ್ಬೇಕು. ಮೊದಲೇ ಗುರಿ ಯಾವುದು? ತ್ರಿಕಾಲ ಜ್ಞಾನಿ, ತ್ರಿಲೋಕ ಸಂಚಾರಿ, ಮಾಂಸಪಿಂಡ ಮಂತ್ರಪಿಂಡವಾಗಬೇಕು. ಯಾರಾದ್ರೆ ಈ 3 ಗುರಿಗಳನ್ನ, ಯಾವುದೇ ಒಬ್ಬ ಮಾನವ ಈ 3 ಗುರಿಗಳನ್ನ ಇಟ್ಟುಕೊಂಡು ಅದನ್ನ ಸಾಧನೆ ಮಾಡಿದ್ದೇ ಆದ್ರೆ ಅವನ ಜನ್ಮ ಕೊನೆಯ ಜನ್ಮ ಆಗತ್ತಂತೇಳಿ ಪತ್ರಿಜಿ ಅವರು ಹೇಳಿದ್ದಾರೆ. ಇವತ್ತು ನಾವು ಯಾರನ್ನಾದ್ರೆ ಪೂಜೆ ಮಾಡ್ತಾ ಇದೀವೋ, ಸ್ಮರಣೆ ಮಾಡ್ತಾ ಇದೀವೋ, ಜೀಸಸ್ ಆಗಿರ್ಬೋದು, ಬಸವೇಶ್ವರರಾಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು, ಎಷ್ಟೋ ಮಹಾನುಭಾವರು ಎಲ್ಲರೂ ಅವರವರ ಜೀವನದಲ್ಲಿ ಏನು ಸಾಧನೆ ಮಾಡಿದಾರಪ್ಪ ಅಂತಂದ್ರೆ ಈ 3 ಗುರಿಗಳನ್ನ ಸಾಧನೆ ಮಾಡಿದ್ದಾರೆ. ಮೊದಲನೇದೇನು? ತ್ರಿಕಾಲ ಜ್ಞಾನಿ ಆಗಬೇಕು. ಎರಡನೇದು ತ್ರಿಲೋಕ ಸಂಚಾರಿ ಆಗಬೇಕು. ಮೂರನೇದು ಈ ಮಾಂಸಪಿಂಡ ಮಂತ್ರಪಿಂಡ ಆಗಬೇಕು. ಹಾಗಾದ್ರೆ ತ್ರಿಕಾಲ ಜ್ಞಾನಿ ಅಂದ್ರೆ ಏನು? ಎಷ್ಟು ಕಾಲಗಳಿವೆ ನಮಗೆ? ಕಾಲಗಳು ಎಷ್ಟಿವೆ? 3 ಇದಾವ. ಭೂತ, ಭವಿಷ್ಯತ್ತು, ವರ್ತಮಾನ. ತ್ರಿಕಾಲ ಜ್ಞಾನಿ ಆಗ್ಬೇಕಂದ್ರೆ ಈ 3 ಕಾಲದ ಒಂದು ಜ್ಞಾನವನ್ನು ನಾವು ಪಡೆದಿರಬೇಕು. ಅಂದ್ರೆ ನಾನು ಯಾರು, ಎಲ್ಲಿಂದ ಬಂದಿನಿ, ಏನು ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ನಾನು ಲಿಂಗನಗೌಡ ಅನ್ನುವಂತಹ ಈ ಜನ್ಮ ತಗೊಂಡಿನಿ, ಈ ಜನ್ಮದ ಹಿಂದೆ ನಾನು ಎಲ್ಲಿದ್ದೆ, ಈಗ ನಾನು ಲಿಂಗನಗೌಡ ಜನ್ಮ ತಗೊಂಡಿದ್ದೀನಿ, ಇದೇನಿದು ನನ್ನ ವರ್ತಮಾನ ಕಾಲ. ಮತ್ತೆ ನಾನು ಈ ಜನ್ಮ ಆದ್ಮೇಲೆ ಮತ್ತೆ ನಾನು ಎಲ್ಲಿಗೆ ಹೋಗ್ತೀನಿ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದೇ ತ್ರಿಕಾಲ ಜ್ಞಾನ. ಅಂದ್ರೆ ನಾನು ಯಾರು, ಎಲ್ಲಿಂದ ಬಂದಿನಿ, ಯಾಕೆ ಬಂದಿನಿ, ಏನ್ ಮಾಡ್ಬೇಕೆನ್ನುವಂತಹ ಆ ಒಂದು ಜ್ಞಾನವನ್ನು ಯಾರಾದ್ರೂ ತಿಳ್ಕೊಂತಾರೋ ಅವ್ರನ್ನ ಏನಂತೀವಿ ನಾವು? ಏನಂತೀವಿ? ತ್ರಿಕಾಲ ಜ್ಞಾನಿಗಳು ಅಂತ ಹೇಳ್ತೀವಿ. ಅಂದ್ರೆ ಯಾವಾಗಾದ್ರೆ ಈ ಒಂದು ತ್ರಿಕಾಲ ಜ್ಞಾನವನ್ನು ಹೊಂತೀವೋ ಅಂದ್ರೆ ತನ್ನನ್ನು ನಾನು ತಿಳ್ಕೊಳ್ಳೋದೇ ತ್ರಿಕಾಲ ಜ್ಞಾನ ಅಂತ. ಆ ತ್ರಿಕಾಲ ಜ್ಞಾನಿ ಆಗ್ತೀವಿ ನಾವು. ಈಗ ನಮಗೆ ನಮ್ಮ ಮನೆ ವಿಳಾಸ ಮಾತ್ರ ಗೊತ್ತು,
ನನ್ನ ಹೆಸರು ಲಿಂಗನಗೌಡ, ಬಳ್ಳಾರಿ ಅವನು, ಹಾಗೆ ಹೀಗೆ ಅಂತ ಮಾತ್ರ ಗೊತ್ತಾ. ಆದರೆ ನಾನು ಈ ದೇಹ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಎಲ್ಲಿದ್ದೆ, ಏನು ಮಾಡ್ತಾ ಇದ್ದೆ, ಈ ದೇಹ ತಗೊಂಡ್ಮೇಲೆ ಏನು ಮಾಡಬೇಕಾಗಿದೆ, ಮತ್ತೆ ಈ ದೇಹ ಬಿಟ್ಟು ಹೋದ್ಮೇಲೆ ನಾನು ಮತ್ತೆ ಎಲ್ಲಿಗೆ ಹೋಗ್ತೀನಿ ಅನ್ನುವಂತಹ ಆ ಒಂದು ಜ್ಞಾನವನ್ನು ಯಾರಾದರೂ ತಿಳ್ಕಂತಾರೋ ಅವ್ರನ್ನ ಏನಂತೀವಿ ನಾವು ತ್ರಿಕಾಲ ಜ್ಞಾನಿಗಳಂತ ಹೇಳ್ತೀವಿ. ಸೊ ಯಾರಾದರೆ ಈ ತ್ರಿಕಾಲ ಜ್ಞಾನಿ ಎನ್ನುವಂತಹ ಗುರಿಯೆಡೆಗೆ ಯಾರಾದರೂ ಸಾಕ್ತಾರೋ ಅವರೆಲ್ಲರಿಗೆ ಕೊನೆಯ ಜನ್ಮ. ಇನ್ನು ತ್ರಿಲೋಕ ಸಂಚಾರಿ, ಈ ಒಂದು ಸೃಷ್ಟಿಯಲ್ಲಿ ಕೋಟಾನುಕೋಟಿ ಲೋಕಗಳಿವೆ, ಇದಾವ ಇಲ್ವಾ? ಆದರೆ ನಮಗೆ ಮುಖ್ಯವಾಗಿ 3 ಲೋಕಗಳಿವೆ ಅಂತೇಳಿ ನಮಗೆ ಎಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು. ಆ 3 ಲೋಕಗಳಂದ್ರೆ ಯಾವುವು? ಬ್ರಹ್ಮಲೋಕ, ವೈಕುಂಠ, ಆಮೇಲೆ ಕೈಲಾಸ. ಗೊತ್ತಲ್ಲ ನಿಮಗೆ? ಬ್ರಹ್ಮಲೋಕದಲ್ಲಿ ಬ್ರಹ್ಮ ಇರ್ತಾನೆ, ವೈಕುಂಠದಲ್ಲಿ ಯಾರಿರ್ತಾರೆ? ವಿಷ್ಣು ಇರ್ತಾನೆ, ಕೈಲಾಸದಲ್ಲಿ ಯಾರಿರ್ತಾರೆ? ಯಾರಿರ್ತಾರೆ ಅಲ್ಲಿ? ಶಿವ ಇರ್ತಾನೆ. ಅಂದ್ರೆ ಈ ಒಂದು 3 ಲೋಕಕ್ಕೆ ನಾವು ಸಂಚಾರ ಮಾಡ್ಬೇಕಂತೆ. ಹೆಂಗ್ ಮಾಡ್ಬೇಕು ಸಂಚಾರ ಅಂದ್ರೆ? ಏನಾದ್ರೂ ಫ್ಲೈಟ್ ಹಾಕೊಂಡು ಹೋಗ್ಬೇಕಾ, ಇಲ್ಲ ಹೆಂಗ್ ಹೋಗ್ಬೇಕು? ನಾವು ಸಾಯಿಬಾಬಾ ಸಿನಿಮಾ ನೋಡಿರಲ್ಲ ಎಲ್ಲರೂ? ಸಾಯಿಬಾಬಾ ಸಿನಿಮಾ ನೋಡಿರಲ್ಲ? ಅದರಲ್ಲಿ ಬಾಬಾರವ್ರು ಏನ್ ಮಾಡ್ತಾರೆ, 3 ದಿವಸ ತಮ್ಮ ಶರೀರವನ್ನು ಬಿಟ್ಟು ಎಲ್ಲಿ ಹೋಗ್ತಾರೆ ಹೇಳ್ರಿ? ಅವರು ಶರೀರವನ್ನು ಬಿಟ್ಟು ಅವರು 3 ದಿವಸ ಆದ್ಮೇಲೆ ನಾನು ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಆಸ್ಟ್ರಲ್ ಬಾಡಿ ರಿಲೀಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಎಲ್ಲ ಲೋಕಗಳು ಸುತ್ತಾಡಿ ಎಲ್ಲ ಲೋಕಗಳಲ್ಲಿ ಅಂದ್ರೆ ಶಿವನ ಹತ್ರ ಹೋಗ್ತಾರೆ, ಶಿವನಿಂದ ಜ್ಞಾನ ತಗೊಂಡ್ಬರ್ತಾರೆ. ಆ ವೈಕುಂಠಕ್ಕೆ ಹೋಗ್ತಾರೆ, ಆ ವಿಷ್ಣುವಿನಿಂದ ಜ್ಞಾನ ತಗೊಂಡ್ಬರ್ತಾರೆ. ಆಮೇಲೆ ಆ ಒಂದು ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಆ ಬ್ರಹ್ಮನಿಂದ ಕೂಡ ಜ್ಞಾನ ಪಡ್ಕೊಂಡ್ಬರ್ತಾರೆ. ಅಂದ್ರೆ ಏನು, 3 ಲೋಕಗಳನ್ನ ಸಂಚಾರ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ಹೆಚ್ಚು ಧ್ಯಾನ ಮಾಡೋದ್ರಿಂದ ನಾವು ಕೂಡ ಏನಾಗ್ತದೆ, ನಮ್ಮ ಸೂಕ್ಷ್ಮ ಶರೀರ ಹೊರಗಡೆ ಬರುತ್ತೆ. ಆ ಶರೀರದಿಂದ ನಾವು ಎಲ್ಲಿಗೆ ಹೋಗ್ಬೇಕು? ಮೇಡಮ್ನವ್ರು ಹೇಳ್ದಂಗೆ ಸೂಕ್ಷ್ಮ ಶರೀರದಿಂದ ಎಲ್ಲಿಗೆ ಹೋಗ್ಬೇಕು ಮೇಡಮ್? ವೈಕುಂಠಕ್ಕೆ ಹೋಗ್ಬೇಕು. ಆ ವಿಷ್ಣುವಿನಿಂದ ನಾವು ಜ್ಞಾನ ತಗೋಬೇಕು. ಆಮೇಲೆ ಕೈಲಾಸಕ್ಕೆ ಹೋಗ್ಬೇಕು, ಆ ಶಿವನ ಹತ್ರ ಜ್ಞಾನ ತಗೊಂಡ್ಬರ್ಬೇಕು. ಆಮೇಲೆ ಮತ್ತೆ ಬ್ರಹ್ಮನ ಹತ್ರ ಹೋಗ್ಬೇಕು, ಆ ಬ್ರಹ್ಮನ ಹತ್ರನೂ ಎಷ್ಟೋ ಸಂದೇಶಗಳನ್ನ ತಗೊಂಡ್ಬರ್ಬೇಕು. ಅಂದ್ರೆ ಈ 3 ಲೋಕಗಳನ್ನ ಯಾರಾದರೂ ಸುತ್ತಾಡ್ತಾರೋ ಅವ್ರನ್ನ ಏನಂತಾರೆ? ತ್ರಿಲೋಕ ಸಂಚಾರಿಗಳಂತ ಹೇಳ್ತಾರೆ. ಮತ್ತೆ ನಾವೆಲ್ಲರೂ ತ್ರಿಲೋಕ ಸಂಚಾರಿಗಳು ಆಗೋಣವಾ ಬೇಡವಾ? ವೆರಿ ಗುಡ್. ಒಂದ್ಸರಿ ಜೋರಾಗಿ ಚಪ್ಪಾಳೆ ಆ ತ್ರಿಲೋಕ ಸಂಚಾರಿಗೆ. ಇನ್ನು ಮೂರನೇದು ಯಾವುದು? ಈ ಮಾಂಸಪಿಂಡ ಏನಾಗಬೇಕು? ಮಂತ್ರಪಿಂಡ ಆಗ್ಬೇಕು. ಅಂದ್ರೆ ಈಗ ನಮಗೆ ಕಾಣ್ತಕ್ಕಂಥದ್ದು ಈ ಒಂದು ಮಾಂಸಪಿಂಡವೇ. ಆದ್ರೆ ಈ ಮಾಂಸಪಿಂಡ ಮಂತ್ರಪಿಂಡ ಆಗ್ಬೇಕಂದ್ರೆ, ಮಂತ್ರಪಿಂಡ ಅಂದ್ರೆ ಏನು? ಹೆಚ್ಚು ಧ್ಯಾನ ಮಾಡಬೇಕು. ಹೆಚ್ಚು ಧ್ಯಾನ ಮಾಡಿ ಆ ಶಕ್ತಿಯನ್ನ ಪಡ್ಕೊಂಡು ಈ ಒಂದು ಶರೀರವನ್ನ ಏನ್ ಮಾಡ್ಬೇಕು? ಮಂತ್ರವನ್ನ ಹಾಕ್ಸ್ಕೋಬೇಕು. ಈಗ ನಮ್ಮ ಮನಸ್ಸು, ನಾನೀಗ ಬಳ್ಳಾರಿಯಲ್ಲಿ ಇದ್ದೀನಿ ಅಂತಂದ್ರೆ ನನ್ನ ಮನಸ್ಸು ಬಳ್ಳಾರಿಯಲ್ಲಿ ಇದೆಯಾ ಇಲ್ವಾ? ಇದೆಯಲ್ವಾ? ಅದೇ ರೀತಿ ನಾನು ಬಳ್ಳಾರಿಗೆ ಹೋಗ್ತೀನಿ ಅಂತಂದ್ರೆ ನನ್ನ ದೇಹನೂ ಎಲ್ಲಿಗೆ ಹೋಗಿರ್ಬೇಕು? ಬಳ್ಳಾರಿಯಲ್ಲಿ ಇರಬೇಕು. ಅಂದ್ರೆ ಏನು? ಅಷ್ಟು ಮಂತ್ರ ಮುಗ್ಧವಾಗಿರ್ಬೇಕು ಈ ದೇಹ. ಅಂದ್ರೆ ಏನೋ ನಾವು ಎಲ್ಲಿ ಬೇಕಾರಲ್ಲಿಗೆ ಶರೀರವಾಗಿಯೇ ನಾವು ಏನ್ ಮಾಡಬೇಕು? ಪ್ರಯಾಣ ಮಾಡುವಂತಹ ಶಕ್ತಿಯನ್ನು ಬೆಳೆಸ್ಕೋಬೇಕು ಸಶರೀರವಾಗಿಯೇ. ಇದನ್ನೇನಂತಾರೆ? ಮಾಂಸಪಿಂಡನ ಮಂತ್ರಪಿಂಡವಾಗಿಸ್ಕೊಳ್ಳೋದು ಅಂತಾರೆ. ಕನಿಷ್ಠ ನಾವು ಅಲ್ಲೇವರೆಗೂ ಹೋಗದೆ ಹೋದ್ರೂ ಈ ದೇಹಕ್ಕೆ ಯಾವುದೇ ರೀತಿಯಾದಂತಹ ರೋಗ ರುಜಿನಗಳು ಬರದಂಗೆ ಆರೋಗ್ಯವಾಗಿ ಆನಂದವಾಗಿ ಈ ಶರೀರವನ್ನು ನಾವು ಒಂದು 100-150 ವರ್ಷಗಳವರೆಗೆ ಆರೋಗ್ಯವಾಗಿ ಇಟ್ಕೊಂಡ್ರೆ ಸಾಕು. ಆ ಒಂದು ಮಾಂಸಪಿಂಡ ಏನಾಗ್ತತೆ? ಮಂತ್ರಪಿಂಡವಾಗತ್ತೆ. ಸೊ ಈ 3 ಗುರಿಗಳನ್ನ ಯಾರ ಜೀವನದಲ್ಲಿ ಆದರೆ ಸಾಧಿಸ್ತಾರೋ ಅವರೆಲ್ಲರೂ ಏನಂತಾರೆ? ಕೊನೆಯ ಜನ್ಮ ಆಗುತ್ತೆ. ಈ ಒಂದು 3 ಧ್ಯೇಯಗಳಿಗೋಸ್ಕರ ಪ್ರತಿಯೊಬ್ಬ ಮಾನವ ಈ ಒಂದು ಭೂಮಿ ಮೇಲೆ ಬರ್ತಾನೆ. ಇದನ್ನ ಸಾಧಿಸೋವರೆಗೆ ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ ನಮಗೆ ಈ ಜನ್ಮವೇ ಕೊನೆಯ ಜನ್ಮ ಆಗ್ಬೇಕಂದ್ರೆ ನಾವೆಲ್ಲರೂ ಶ್ರದ್ಧೆಯಿಂದ ಈ 3 ಗುರಿಗಳನ್ನು ಇಟ್ಕೋಬೇಕು. ನಾವು ಪ್ರಾಪಂಚಿಕವಾಗಿ ಏನೆಲ್ಲ ಗುರಿಗಳನ್ನು ಇಟ್ಕೊಂತೀವಿ ಆ ಗುರಿಗಳೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಆದರೆ ನಾವು ಈ 3 ಗುರಿಗಳನ್ನು ಇಟ್ಕೊಂಡಿದ್ದಾದ್ರೆ ಆ ಗುರಿಗಳನ್ನ ನಾವು ಮತ್ತೆ ಉನ್ನತ ಲೋಕಗಳಿಗೆ ಕೂಡ ನಾವು ತಗೊಂಡು ಹೋಗ್ತೀವಿ. ನಾನು ಈ ಜನ್ಮದಲ್ಲಿ ಲಾಯರ್ ಆಗೋ ಕನ್ಕಂಡೆ, ಲಾಯರ್ ಆದೆ, ಈ ಲಾಯರ್ ಅನ್ನೋದನ್ನ ಇಲ್ಲೇ ಬಿಟ್ಟು ಹೋಗ್ತೀವಿ. ಹೌದಲ್ವಾ? ಜಡ್ಜ್ ಸಾಹೇಬರಿದ್ದಾರೆ, ಅವರು ಕೂಡ ಜಡ್ಜ್ ಆದ್ರು ಅವರು ಆ ಒಂದು ಜಡ್ಜ್ ಅನ್ನೋ ಒಂದು ಗುರಿ ಅದನ್ನ ಇಲ್ಲೇ ಬಿಟ್ಟು ಹೋಗ್ತಾರೆ. ಅದನ್ನ
ದೇಹ ಬಿಟ್ಟಾಗ ಏನು ತಗೊಂಡು ಹೋಗಲ್ಲ. ಹೌದಲ್ವಾ ಮೇಡಮ್? ಸೊ ಅದೇ ರೀತಿ ಈ ಒಂದು ಪ್ರಾಪಂಚಿಕವಾದಂತಹ ಗುರಿಗಳನ್ನು ನಾವು ಎಷ್ಟು ಇಟ್ಕೋಬೇಕು ಅಷ್ಟು ಇಟ್ಕೊಂಡು, ಆದರೆ ಆಧ್ಯಾತ್ಮಿಕವಾದಂತಹ ಗುರಿಗಳಾಗಿರ್ತಕ್ಕಂಥ ಈ ಒಂದು ತ್ರಿಕಾಲ ಜ್ಞಾನಿ ಆಗ್ಬೇಕೆನ್ನುವಂಥದ್ದು, ತ್ರಿಲೋಕ ಸಂಚಾರಿ ಆಗ್ಬೇಕನ್ನುವಂಥದ್ದು, ಮತ್ತೆ ಈ ಒಂದು ಮಾಂಸಪಿಂಡ ಮಂತ್ರಪಿಂಡವಾಗಿಸ್ಕೊಳ್ಬೇಕೆನ್ನುವಂತಹ ಈ 3 ಗುರಿಗಳನ್ನ ಯಾರಾದರೂ ಇಟ್ಕೊಳ್ತಾರೋ ಅವರೆಲ್ಲರೂ ಅಕ್ಕ ಮಹಾದೇವಿ ತರ ತಯಾರಾಗ್ತಾರೆ, ಒಬ್ಬ ಬಸವೇಶ್ವರ ತರ ತಯಾರಾಗ್ತಾರೆ, ಒಬ್ಬ ಜೀಸಸ್ ತರ ತಯಾರಾಗ್ತಾರೆ, ಒಬ್ಬ ವಿವೇಕಾನಂದನ್ ತರ ತಯಾರಾಗ್ತಾರೆ, ಒಬ್ಬ ಬುದ್ಧನ್ ತರ ತಯಾರಾಗ್ತಾರೆ. ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರ ಏಕೈಕ ಗುರಿ ಏನಪ್ಪಾ ಅಂತಂದ್ರೆ, ಈ ಭೂಮಂಡಲದಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಬ್ಬ ಬುದ್ಧ ಆಗ್ಬೇಕು, ಒಬ್ಬ ಜೀಸಸ್ ಆಗ್ಬೇಕು, ಒಬ್ಬ ಅಕ್ಕಮಹಾದೇವಿ ಆಗ್ಬೇಕೆನ್ನುವಂಥದ್ದೇ ಪತ್ರಿಜಿಯವರ ಮಹಾಸಂಕಲ್ಪ. ಆ ಮಹಾಸಂಕಲ್ಪವನ್ನು ಈಡೇರಿಸಿಕೊಳ್ಳೋದಕ್ಕಾಗಿಯೇ ಆ ಸಂಕಲ್ಪದಲ್ಲಿ ನಾವೆಲ್ಲರೂ ಇಂತಹ ಒಂದು ಅದ್ಭುತವಾದಂತಹ ಧ್ಯಾನ ಯಜ್ಞಗಳನ್ನ, ಧ್ಯಾನ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸೊ ಪತ್ರಿಜಿಯವರು ಹೇಳಿದಂತೆ ಯಾರಾದ್ರೆ ಈ 3 ಗುರಿಗಳನ್ನ, ಅಂದ್ರೆ ಅಂತಿಮ ಗುರಿಗಳಿವು, ಈ 3 ಗುರಿಗಳನ್ನ ನಾವು ಸಾಧಿಸ್ಬಿಟ್ಟಿವಿ ಅಂತಂದ್ರೆ ಈ ಭೂಮಿ ಮೇಲೆ ಬರೋ ಕೆಲಸನೇ ಇಲ್ಲ, ಮತ್ತೆ ಮತ್ತೆ ಬರೋದೇ ಇಲ್ಲ. ಈ ಭೂಮಿ ಅಲ್ಲದೆ ಮತ್ತೆ ಬೇರೆ ಬೇರೆ ಲೋಕಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂತ ಇರ್ತೀವಿ. ಮತ್ತೆ ಈ ಭೂಮಿಗೆ ಬರೋ ಅವಶ್ಯಕತೆ ಇಲ್ಲ. ಈ ಭೂಮಿಗೆ ಬರಲಾರ್ದಂಗೆ ಮತ್ತೆ ಇನ್ನು ಉನ್ನತ ಲೋಕಗಳಿಗೆ ನಾವು ಹೋಗ್ಬೇಕಪ್ಪ ಅಂತಂದ್ರೆ, ಉನ್ನತವಾದಂತಹ ಜೀವನ ನಡೆಸ್ಬೇಕಂತಂದ್ರೆ ಪ್ರತಿಯೊಬ್ಬರು ಕೂಡ ಏನ್ ಮಾಡಬೇಕು? ತ್ರಿಕಾಲ ಜ್ಞಾನಿಗಳಾಗಬೇಕು. ಹೇಳಿ ನೋಡೋಣ. ತ್ರಿಕಾಲ ಜ್ಞಾನಿ ಆಗ್ಬೇಕು. ಎರಡನೇದೇನು? ತ್ರಿಲೋಕ ಸಂಚಾರಿ ಆಗ್ಬೇಕು. ಮೂರನೇದು ಮತ್ತೆ ಈ 3 ಗುರಿಗಳನ್ನ ಸೇರ್ಬೇಕಂದ್ರೆ, ಈ 3 ಗುರಿಗಳನ್ನ ನಾವು ಮುಟ್ಬೇಕಂದ್ರೆ ನಾವು ತಕ್ಷಣ ಕರ್ತವ್ಯ ಏನ್ ಮಾಡಬೇಕು? ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯ, ಸೇವೆ. ಧ್ಯಾನ ಅಂದ್ರೆ ಏನು? ಪ್ರತಿದಿನ ಕನಿಷ್ಠ 3 ರಿಂದ 6 ತಾಸು ಧ್ಯಾನ ಮಾಡಿ. ಸ್ವಾಧ್ಯಾಯ ಕಂಪಲ್ಸರಿ ಯಾರಾದ್ರೂ ಪುಸ್ತಕಗಳನ್ನ ಓದಲೇಬೇಕು, ಪುಸ್ತಕಗಳನ್ನ ಓದ್ತಾನೆ ಇರ್ರಿ. ಇನ್ನು 3ನೇದು ಸಜ್ಜನ ಸಾಂಗತ್ಯ. ಸಜ್ಜನ ಸಾಂಗತ್ಯದ ನಿಮಗೆ ಹೇಳೋದು ಬೇಕಾದ್ರೆ ಎಲ್ಲರ ಸಾಂಗತ್ಯ ಮಾಡಬೇಕು. ಆಮೇಲೆ 4ನೇದು ಆಚಾರ್ಯ ಸಾಂಗತ್ಯ, ಅಂದ್ರೆ ನಮಗಿಂತಲೂ ಆಧ್ಯಾತ್ಮಿಕವಾಗಿ ಉನ್ನತವಾಗಿರ್ತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಅವ್ರ ಹತ್ರ ಕೂಡ ನಾವು ಸಾಂಗತ್ಯ ಮಾಡಬೇಕು. ಆಮೇಲೆ 5ನೇದು ಸೇವೆ. ಏನ್ ಸೇವೆ ಮಾಡಬೇಕು? ಸೇವೆ. ಓಕೆ, ಯಾವ ಸೇವೆ? ಆಧ್ಯಾತ್ಮಿಕ ಸೇವೆ, ಪ್ರಾಪಂಚಿಕ ಸೇವೆ ಅಲ್ಲ. ಸೇವೆ ಅಂದ್ರೆ ಬಹಳಷ್ಟು ಇದಾವೆ, ಆ ಎಲ್ಲ ಸೇವೆಗಳಲ್ಲ. ಆ ಸೇವೆಗಳನ್ನು ಮಾಡೋರು ಕೂಡ ಇದ್ದಾರೆ, ಅವ್ರವ್ರು ಮಾಡ್ತಾರೆ. ಆದ್ರೆ ನಾವು ಮಾಡುವಂತಹ ಸೇವೆ ಯಾವುದಪ್ಪ ಅಂದ್ರೆ ಈ ಒಂದು ಧ್ಯಾನ ಸೇವೆ, ದೈವ ಸೇವೆ. ಆ ಸೇವೆ ಅಂದ್ರೆ ಎಲ್ಲರಿಗೂ ಧ್ಯಾನವನ್ನು ಹೇಳ್ಕೊಡ್ತಕ್ಕಂಥದ್ದೇ ಧ್ಯಾನ ಸೇವೆ, ಆಧ್ಯಾತ್ಮಿಕ ಸೇವೆ, ದೈವ ಸೇವೆ. ಈ ಪಿರಮಿಡ್ ಮಾಸ್ಟರ್ಗಳ ಅದ್ಭುತವಾದಂತಹ ಸೇವೆ ಯಾವುದಪ್ಪ ಅಂತಂದ್ರೆ, ಯಾರಿಗಾದ್ರೆ ಧ್ಯಾನ ಗೊತ್ತಿಲ್ವೋ ಅವ್ರಿಗೆ ಹೋಗಿ ಧ್ಯಾನ ಹೇಳ್ಕೊಡ್ತಕ್ಕಂಥದ್ದೇ ಆಧ್ಯಾತ್ಮಿಕ ಸೇವೆ. ಈ ಸೇವೆಯನ್ನು ಮಾಡೋದಕ್ಕೆ ಬಂದಿರತಕ್ಕಂಥವರೇ ಪಿರಮಿಡ್ ಮಾಸ್ಟರ್ಗಳು. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಅದ್ಭುತವಾದಂತಹ ಜ್ಞಾನವನ್ನ ಪತ್ರಿಜಿಯವರು ನಮ್ಮೆಲ್ಲರಿಗೆ ನೀಡಿದ್ದಾರೆ. ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಾಳೆ. ಈ ಜ್ಞಾನವನ್ನು ಯಾಕೆ ನೀಡಿದ್ದಾರೆ? ನಮಗೋಸ್ಕರ ನೀಡಿದ್ದಾರೆ. ಈ ಒಂದು ಅದ್ಭುತವಂತ 3 ಗುರಿಗಳನ್ನ ನಾವು ಮೈಂಡ್ನಲ್ಲಿ ಯಾವಾಗಲೂ ಇಟ್ಕೋಬೇಕು. ಅವುಗಳೆಡೆಗೆ ನಾವು ಪ್ರಯಾಣ ಮಾಡ್ತಾ ಇದೀವಿ ಅಲ್ಲ ಅಂತೇಳಿ ನಾವು ಪ್ರತಿದಿನ ಚೆಕ್ ಮಾಡ್ಕೋಬೇಕು. ನಾನು ಕಳೆದ 23 ವರ್ಷಗಳಿಂದ ಈ ಒಂದು 3 ಗುರಿಗಳಿಗೆ ನಾನು ಸಾಧನೆ ಮಾಡ್ತಾನೆ ಇದ್ದೀನಿ. ಅದರೆಡೆಗೆ ನಾನು ಪ್ರಯಾಣ ಮಾಡ್ತಾನೆ ಇದ್ದೀನಿ. ನಾನು ತ್ರಿಕಾಲ ಜ್ಞಾನಿ ಆಗಿದ್ದೀನ ಇಲ್ಲಾಂದ್ರೆ ನನಗೆ ಆಲ್ರೆಡಿ ಎಷ್ಟೋ ಸಾರಿ ನಾನು ಈ ದೇಹ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ಆತ್ಮವಾಗಿದ್ದೆ, ಈ ದೇಹ ತಗೊಂಡ ಮೇಲೆ ಈಗ ಜೀವಾತ್ಮ ಆಗಿದ್ದೀನಿ, ಮತ್ತೆ ನಾನು ಈ ದೇಹ ಬಿಟ್ಟ ಮೇಲೆ ಮತ್ತೆ ನಾನು ಆತ್ಮ ಆಗ್ತೀನಿ ಅನ್ನುವಂತಹ ಅನುಭವ ನನಗೆ ಬಂದಿದೆ. ಮತ್ತೆ ತ್ರಿಲೋಕ ಸಂಚಾರಿ ಅಂದ್ರೆ ನಾನು ಏನು ಉನ್ನತ ಲೋಕಗಳಿಗೆ ಹೋಗಿಲ್ಲ. ಕೆಲವೊಂದು ಎಷ್ಟೋ ಸರಿ ನನಗೆ ಆಸ್ಟ್ರಲ್ ಟ್ರಾವೆಲ್ ಆಗಿದೆ, ಅಂದ್ರೆ ಸೂಕ್ಷ್ಮ ಶರೀರ ಯಾನಗಳು ಎಷ್ಟೋ ಸರಿ ಆಗಿದೆ. ಆಮೇಲೆ ಈ ಒಂದು ಮಾಂಸಪಿಂಡ ಮಂತ್ರಪಿಂಡವಾಗಿದೆ ಅಂದ್ರೆ ಸುಮಾರು ವರ್ಷಗಳು 23 ವರ್ಷಗಳಿಂದ ಇವತ್ತಿನವರೆಗೂ ಯಾವುದೇ ಇಂಜೆಕ್ಷನ್ ತಗೊಂಡಿಲ್ಲ, ಯಾವುದೇ ಟ್ಯಾಬ್ಲೆಟ್ ತಗೊಂಡಿಲ್ಲ, ಯಾವುದೇ ರೋಗ ರುಜಿನಗಳು ಈ ದೇಹಕ್ಕೆ ಬಂದಿಲ್ಲ. ಅಂದ್ರೆ ಈ ಒಂದು ಮಾಂಸಪಿಂಡ ಮಂತ್ರಪಿಂಡ ಆದಂಗೆ ತಾನೇ ಆಗ್ತತೆ, ಇನ್ನೂ ಆಗ್ಬೇಕಾಗಿದೆ. ಅಂದ್ರೆ ನಾನು ಇಲ್ಲಿ ಮೈಸೂರಲ್ಲಿ ಇದ್ದವನು ಬಳ್ಳಾರಿಗೆ ಹೋಗ್ಬೇಕಂದ್ರೆ ಈ ಶರೀರದಿಂದನೇ ಬಳ್ಳಾರಿಗೆ ಹೋಗ್ಬಿಡ್ಬೇಕು, ಅಷ್ಟರ ಮಟ್ಟಿಗೆ ಶಕ್ತಿಯನ್ನು ಬೆಳೆಸ್ಕೋಬೇಕು. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್,
ಈ 3 ಗುರಿಗಳನ್ನ ಯಾರಾದ್ರೆ ಇಟ್ಕೊಂಡು ಅದರೆಡೆಗೆ ಪ್ರಯಾಣ ಮಾಡ್ತಿರೋ ಅವರೆಲ್ಲರ ಜೀವನ ಏನಾಗುತ್ತೆ? ಕೊನೆ ಜನ್ಮ ಆಗುತ್ತೆ. ನಿಮ್ಮೆಲ್ಲರ ಜನ್ಮ ಕೊನೆ ಜನ್ಮ ಆಗ್ಬೇಕಾ ಬೇಡವಾ? ಆಗ್ಬೇಕಂದ್ರೆ ಈ 3 ಗುರಿಗಳನ್ನ ಇಟ್ಕೊಳ್ಳಿ. ಇದನ್ನೇ ಪತ್ರಿಜಿ ಅವರು ಹೇಳ್ತಾರೆ. ಇದನ್ನೇ ಪತ್ರಿಜಿ ಅವರು ಹೇಳಿದ್ದು ಮಾನವನ ಕೊನೆಯ ಗುರಿಗಳಿವು. ಈ ಗುರಿಗಳನ್ನ ಯಾವ ಜನ್ಮದಲ್ಲಿ ಯಾವ ಸಮಯದಲ್ಲಿ ಸಾಧಿಸ್ತಾನೋ ಆ ಜನ್ಮ ಏನಾಗುತ್ತೆ? ಕೊನೆಯಾಗ್ಬಿಡುತ್ತೆ. ಮತ್ತೆ ಮಾನವನ ಕೊನೆಯ ಜನ್ಮ ಆಗ್ಬೇಕಂದ್ರೆ ಈ 3 ಗುರಿಗಳನ್ನ ಇಟ್ಕೋಬೇಕು. ಮತ್ತೆ ತಕ್ಷಣ ಕರ್ತವ್ಯದಲ್ಲಿ ನಾವು ಕರ್ತವ್ಯಕ್ಕೆ ಹೋಗ್ಬೇಕು. ಗುರಿಗಳು ಗೊತ್ತಾದವು, ಅದರೆಡೆಗೆ ನಾವು ಪ್ರಯಾಣ ಮಾಡದೆ ಹೋದ್ರೆ ಏನು ಉಪಯೋಗ ಇಲ್ಲ. ಆ ಒಂದು ಪ್ರಯಾಣ ಮಾಡೋದೇನಪ್ಪಾ ಅಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯ ಮತ್ತೆ ಸೇವೆ. ಸೊ ಪಿರಮಿಡ್ ಮಾಸ್ಟರ್ಗಳಾಗಿರ್ತಕ್ಕಂಥ ಎಲ್ಲರೂ ಕೂಡ ಈ ಮಾನವನ ಕೊನೆಯ ಧ್ಯೇಯಗಳೆಡೆಗೆ ಸಾಕ್ತಾ ಇದ್ದಾರೆ, ಮತ್ತೆ ತಕ್ಷಣ ಕರ್ತವ್ಯದೆಡೆಗೆ ಸಾಕ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಓಕೆ ಮಾಸ್ಟರ್ಸ್, ತ್ರಿಲೋಕಗಳಂದ್ರೆ 3 ಲೋಕಗಳು. ನಾವು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ನಮಗೆ 3 ಲೋಕಗಳು ಮಾತ್ರ ಗೊತ್ತಂತ ಹೇಳ್ತಾ ಇದ್ದೀವಿ. ಆದರೆ ಈ ಒಂದು ಸೈಂಟಿಸ್ಟ್ಗಳು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಅನೇಕ ಲೋಕಗಳಿವೆ ಅಂತ ಕೂಡ ಹೇಳ್ತಾರೆ. ಆ 3 ಲೋಕಗಳಲ್ಲಿ ಮುಖ್ಯವಾಗಿ ವೈಕುಂಠ ಅನ್ನುವಂಥದ್ದು, ಕೈಲಾಸ ಅನ್ನುವಂಥದ್ದು, ಮತ್ತೆ ಬ್ರಹ್ಮಲೋಕ ಅನ್ನುವಂಥದ್ದು 3 ಲೋಕಗಳಿದೆ. ಆ ಒಂದು ಬ್ರಹ್ಮಲೋಕದಲ್ಲಿ ಬ್ರಹ್ಮ ಇರ್ತಾನೆ, ಕೈಲಾಸದಲ್ಲಿ ಶಿವ ಇರ್ತಾನೆ, ಆಮೇಲೆ ಆ ವೈಕುಂಠದಲ್ಲಿ ವಿಷ್ಣು ಇರ್ತಾನಂತ ಎನ್ನುವಂಥ ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಅಂದ್ರೆ ಯಾವಾಗಾದ್ರೆ ನಾವು ಧ್ಯಾನ ಮಾಡ್ತಾ ಇದ್ದಾಗ ನಮ್ಮ ಶರೀರದಿಂದ ಸೂಕ್ಷ್ಮ ಶರೀರ ಹೊರಗಡೆ ಬರುತ್ತೆ. ಆ ಸೂಕ್ಷ್ಮ ಶರೀರದಿಂದ ನಾವು ಎಲ್ಲಿಗೆ ಹೋಗ್ಬೇಕು ಅನ್ಕೊಂತೀವೋ ಅಲ್ಲಿಗೆ ಆ ಒಂದು ಧ್ಯಾನದ ಶಕ್ತಿ ಎಷ್ಟಿರುತ್ತೋ ಆ ಶಕ್ತಿ ಅನುಸಾರವಾಗಿ ಆಯಾಯ ಲೋಕಗಳಿಗೆ ನಾವು ಸಂಚಾರ ಮಾಡ್ತೀವಿ. ಸಂಚಾರ ಮಾಡಿ ಆ ಲೋಕದಲ್ಲಿ ಇರ್ತಕ್ಕಂಥ ಜ್ಞಾನವನ್ನೆಲ್ಲ ಪಡ್ಕೊಂಡು ಬರ್ತೀವಿ. ಇದನ್ನ ತ್ರಿಲೋಕ ಸಂಚಾರಿ ಅಂತ ಹೇಳ್ತಾರೆ. ಇದು ಲೋಕದ ವಿಚಾರ ಸೈದ್ಧಾಂತಿಕವಾಗಿ ನಾವು ಮೊದಲನೇದಾಗಿ ತಿಳ್ಕೊಂತೀವಿ ಸರ್. ಇಷ್ಟು ಲೋಕಗಳಿವೆ ಇದು ಅಂತ ಹೇಳ್ಬಿಟ್ಟು ಸೈದ್ಧಾಂತಿಕವಾಗಿ ನಾವು ತಿಳ್ಕೊಂತೀವಿ. ತಿಳ್ಕೊಂಡಾದ ತಕ್ಷಣ ನಾವು ಧ್ಯಾನದಲ್ಲಿ ಸಾಧನೆ ಮಾಡ್ತಾ ಹೋದಂಗಲ್ಲ ಈಗ ಆಲ್ರೆಡಿ ಸೈದ್ಧಾಂತಿಕವಾಗಿ ನಮಗೆ ಗೊತ್ತಿದೆ ಇದು ಕೈಲಾಸ ಅಂತೇಳಿ. ಆ ಒಂದು ಧ್ಯಾನದಲ್ಲಿ ಆ ಒಂದು ಆಸ್ಟ್ರಲ್ ಬಾಡಿ ರಿಲೀಸ್ ಆದಾಗ ಇಂಥ ಲೋಕಕ್ಕೆ ನಾವು ಹೋಗ್ಬೇಕು ಅಂದ್ಕೊಂಡಾಗ ಆಟೋಮೆಟಿಕ್ ಆಗಿ ನಾವು ಆ ಲೋಕಗಳಿಗೆ ಹೋಗ್ತೀವಿ ಸರ್. ಇದು ಬಹಳಷ್ಟು ಧ್ಯಾನ ಸಾಧನೆ, ಆ ಧ್ಯಾನ ಶಕ್ತಿಯಿಂದ ಮಾತ್ರ ಸಾಧ್ಯ ಸರ್. ಓಕೆ ಮಾಸ್ಟರ್ಸ್, ಇಂಥ ಒಂದು ಅದ್ಭುತ ಅವಕಾಶ ಕೊಟ್ಟಿರ್ತಕ್ಕಂಥ ಮೈಸೂರು PSS ಮಾಸ್ಟರ್ಸ್ಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ, ಎಲ್ಲರೂ ಈ ಒಂದು ಪತ್ರಿಜಿ ಅವರು ನೀಡಿರುವಂತಹ ಈ ಒಂದು ಸಂದೇಶವನ್ನ ತಾವೆಲ್ಲರೂ ಮನನ ಮಾಡಿಕೊಂಡು ಆ ಒಂದು ಅಂತಿಮ ಧ್ಯೇಯಗಳೆಡೆಗೆ ನಾವೆಲ್ಲರೂ ಸಾಗೋಣ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಂತ ಎಲ್ಲ ಮಾಸ್ಟರ್ಸ್ಗೆ ಹೃದಯಪೂರ್ವಕ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.